prime success for better future. ನಮಸ್ಕಾರ. ಕನ್ನಡದ ಮನಸ್ಸುಗಳು, ಕನ್ನಡತನ, ಕನ್ನಡದ ಆ ನಿಷ್ಠೆ, ಕನ್ನಡ ಭೂಮಿಯ ಮಣ್ಣಿನ ಆ ಫಲ ಅದ್ಭುತವಾದಂತಹ ಶಕ್ತಿಯನ್ನು ಒಳಗೊಂಡಿರುವಂಥದ್ದು. ಇಂತಹ ಹಿನ್ನೆಲೆಯಲ್ಲಿ ಕನ್ನಡ ಜನರು ಮತ್ತು ಕನ್ನಡ ಜನರ ಮನೆಮಾತಾಗಿರುವಂತಹ ಹಾಡು ಅದು ಗೋವಿನ ಹಾಡು. ಒಂದು ಕಾಲದಲ್ಲಿ ಸಣ್ಣ ಮಕ್ಕಳಲ್ಲಿ, ಕನ್ನಡ ನಾಡಿನ ಸಣ್ಣ ಮಕ್ಕಳಲ್ಲಿ ಅತ್ಯಂತ ಪ್ರಭಾವ ಬೀರಿದಂತಹ ಒಂದು ನೀತಿವತ್ತಾದಂತಹ ಒಂದು ಚಿತ್ರಣ ಅಂತ ಹೇಳಿದರೆ ಅದು ಗೋವಿನ ಹಾಡು. ಪದ್ಯದ ಆರಂಭವೇ ಹೇಳ್ತದೆ, ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟಕ ದೇಶ ಎನ್ನುವುದಾಗಿ. ಇದು ಸಮೃದ್ಧವಾದಂತಹ ಕರ್ನಾಟಕವನ್ನು ಹೇಳುವಂತಹ ರೀತಿ, ಸಮೃದ್ಧಿ ಎಷ್ಟು ಇತ್ತು ಎನ್ನುವುದಕ್ಕೆ ಸಾಕ್ಷೀಭೂತವಾದಂತಹ ಮಾತು ಈ ಧರಣಿ ಮಂಡಲ ಎನ್ನುವಂಥದ್ದು. ಇಂತಹ ಆ ಭೂಮಿಯ ಮಧ್ಯದಲ್ಲಿ ಮೆರೆಯುತ್ತಿದೆ ಅಂತ ಹೇಳಿದರೆ ಸಂಪದ್ಭರಿತವಾಗಿ ಮತ್ತು ಆಕರ್ಷಕವಾಗಿ, ನೈತಿಕವಾಗಿ, ಬಹಳ ರಾಜಾರೋಷದಿಂದ ಎದೆ ಎತ್ತಿ ತಲೆ ಎತ್ತಿ ಬದುಕುವಂತಹ ನಾಡು ಅದು ಕರ್ನಾಟಕ ಎನ್ನುವಂಥದ್ದನ್ನು ಆರಂಭದಲ್ಲಿ ಸಣ್ಣ ವಯಸ್ಸಿನಲ್ಲಿಯೇ ಈ ಹಾಡು ಮಕ್ಕಳಲ್ಲಿ ಈ ಮಣ್ಣಿನ ಬಗ್ಗೆ ಪ್ರೀತಿಯನ್ನು ಬೆಳೆಸುತ್ತಾ ಸಾಗಿ ಹೋಗಿತ್ತು. ಇಷ್ಟೇ ಅಲ್ಲ, ಈ ಹಾಡಿನಲ್ಲಿ ಬಹಳ ವಿಶಿಷ್ಟವಾದಂತಹ ಅಂಶಗಳು ಇವೆ. ಇಲ್ಲಿ ಬರುವಂತಹ ಆ ಪುಣ್ಯಕೋಟಿ ಒಂದು ಮಾತೃ ಹೃದಯದ ಸತ್ಪ್ರೇಮವನ್ನು ಕೊಡುವಂತಹ ಮೌಲ್ಯಯುತವಾದಂತಹ ಹೆಣ್ಣಿನ ಬಾಳಿನ ಪ್ರತೀಕವಾಗಿ ಇದ್ದರೆ, ಅಲ್ಲಿ ಬರುವಂತಹ ಆ ಹುಲಿ ತನ್ನ ಜೀವಂತಿಕೆಗೆ ಬೇಕಾದಂತಹ ದುಷ್ಟತನ ಜೊತೆಗೆ ಪರಾಕ್ರಮ, ಇಂತಹ ಎರಡು ಅಂಶಗಳ ವೈರುಧ್ಯಗಳನ್ನು ಮೇಳವಿಸಿಕೊಂಡು ಒಂದು ನೀತಿಯುತವಾದಂತಹ ಮೌಲ್ಯಯುತವಾದಂತಹ ಅರ್ಥವನ್ನು, ಬದುಕಿಗೆ ಪಾಠವನ್ನು ಕಲಿಸಿಕೊಟ್ಟದ್ದು ಈ ಗೋವಿನ ಹಾಡು. ಇಂತಹ ಈ ಗೋವಿನ ಹಾಡಿನಲ್ಲಿ ಬರುವಂತಹ ಅನೇಕ ಅಂಶಗಳನ್ನು ನಾವು ಗಮನಿಸ್ತಾ ಸಾಗಬೇಕು. ಒಂದು ಸಂದರ್ಭದಲ್ಲಿ ಬರ್ತದೆ, ಸತ್ಯವೆಂಬುದೇ ತಾಯಿ, ಸತ್ಯವೆಂಬುವುದೇ ತಂದೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಎನ್ನುವಂತಹ ಮಾತು. ನಮ್ಮ ಬದುಕು ಹೇಗೆ ಸತ್ಯ ನಿಷ್ಠೆಯಿಂದ ಕೂಡಿರಬೇಕು, ಸತ್ಯವಾಕ್ಯದ ಆ ನೆಲೆಯಲ್ಲಿಯೇ ನಮ್ಮ ಮಾತು, ನಮ್ಮ ನಡೆ ನುಡಿ ಹೇಗಿರಬೇಕು, ಇದನ್ನು ನಾವು ಮಾಡಲಿಲ್ಲ ಅಂತಾದರೆ ಭಗವಂತನಿಗೂ ಕೂಡ ಅಂತಹ ಬದುಕು ಪ್ರೀತಿಯುಕ್ತವಾಗಿ ಇರೋದಿಲ್ಲ ಎನ್ನುವಂತಹ ಮಾತನ್ನು ಎಚ್ಚರಿಸುವಂತಹ ಈ ಹಾಡು ಅತ್ಯಂತ ಬಾಲ್ಯದಲ್ಲಿ ಮಕ್ಕಳಿಗೆ ಬಹಳ ಪ್ರಭಾವವನ್ನು ಬೀರುವಂಥದ್ದು, ಜೊತೆಗೆ ಮೌಲ್ಯವನ್ನು ಕಲಿಸಿಕೊಡುವಂಥದ್ದು. ಮಾತೃ ಹೃದಯದ ಒಂದು ಪುಣ್ಯಕೋಟಿ ಎನ್ನುವಂತಹ ದನ ಒಂದು ಪ್ರತೀಕವಾಗಿ ತಾಯಿಯ ಹೆಣ್ಣಿನ ಪ್ರೀತಿ ಪ್ರೇಮದ ಸಹನೆಯ ಒಂದು ದ್ಯೋತಕವಾಗಿ ನಮ್ಮ ಮುಂದೆ ನಿಲ್ತದೆ. ಇಂತಹ ಆ ಹಾಡು ಅಂತಹ ಬಾಲ್ಯದಲ್ಲಿ ಕಲಿಯುತ್ತಾ ಇದ್ದಂತಹ ಒಂದು ಕಾಲ ಇತ್ತು. ಅಂತಹ ಆ ಕಾಲದಲ್ಲಿ ಮಕ್ಕಳಿಗೆ ಇಂತಹ ಪ್ರಭಾವ ಬೀರೋದು ನಿಜಕ್ಕೂ ಕೂಡ ಕನ್ನಡದ ವಿಶಿಷ್ಟತೆಯೇ ಸರಿ. ಜೊತೆಗೆ ಆ ಕಥೆಯಲ್ಲಿ ಮುಂದೆ ಹೋಗುವಂತಹ ಅನೇಕ ಅಂಶಗಳ ಮಾತುಗಳು ಬಹಳ ಪ್ರಭಾವಯುತವಾದದ್ದು, ಬಹಳ ಪರಿಣಾಮಕಾರಿಯಾದದ್ದು. ಒಂದು ಸಂದರ್ಭದಲ್ಲಿ ಬರ್ತದೆ, ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಹೋದರೆ ಒದೆಯಬೇಡಿ ಎನ್ನುವುದಾಗಿ. ಯಾವತ್ತೂ ಕೂಡ ಜೀವನದ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಬಹಳಷ್ಟು ಸಾಧಿಸಿದರೆ, ಇಲ್ಲಿ ಒಂದು ಕಥಾನಕವನ್ನು ಪದ್ಯ ರೂಪದಲ್ಲಿ ನಾವು ಕೊಡ್ತಾ ಹೋದರೂ ಕೂಡ ನೈತಿಕವಾದಂತಹ ಮೌಲ್ಯವನ್ನು ಕಟ್ಟಿಕೊಡುವಂತಹ ರೀತಿ ಅದ್ಭುತವಾದದ್ದು. ನಾವು ಎಷ್ಟೇ ಮುಂದೆ ಹೋದರೂ ಕೂಡ ನಾವು ಇನ್ನೊಬ್ಬರಿಗೆ ಹಾಯಬೇಡಿ ಎನ್ನುವುದಾಗಿ ಹೇಳ್ತದೆ. ಅಂದರೆ ಇನ್ನೊಬ್ಬರನ್ನ ಹಂಗಿಸುವಂತಹ, ಇನ್ನೊಬ್ಬರನ್ನ ವಿರೋಧಿಸುವಂತಹ, ಇನ್ನೊಬ್ಬರನ್ನ ಧಾರ್ಷ್ಟ್ಯದಿಂದ, ಅಹಂಕಾರದಿಂದ, ದರ್ಪದಿಂದ ಅವರನ್ನು ತಗ್ಗಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ ಎನ್ನುವಂತಹ ಮಾತನ್ನು ಸಣ್ಣ ವಯಸ್ಸಿನಲ್ಲೇ ಹೇಳಿಕೊಡುವಂತಹ ಒಂದು ಅದ್ಭುತವಾದಂತಹ ಗೀತೆ ಈ ಧರಣಿ ಮಂಡಲ ಮಧ್ಯದೊಳಗೆ ಎನ್ನುವಂತಹ ಈ ಪದ್ಯ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಹೋದರೆ ಒದೆಯಬೇಡಿ ಎನ್ನುವುದಾಗಿ ಹೇಳ್ತದೆ. ಆದ್ದರಿಂದ ನಾವು ಹಿಂದೆ ಮುಂದೆ ಎಷ್ಟು ಪರಿಶುದ್ಧವಾದಂತಹ ಪರಿಪಕ್ವವಾದಂತಹ ನಿಯಮಗಳನ್ನು ಅನುಸರಿಸ್ತಾ ಹೋಗಬೇಕು, ಜೊತೆಗೆ ಮೌಲ್ಯವನ್ನು ಕಾಪಾಡುತ್ತಾ ನಮ್ಮ ಜೀವನವನ್ನು ಮುಂದುವರಿಸಬೇಕು ಎನ್ನುವಂತಹ ಅಂಶವನ್ನು ಕೂಡ ಈ ಪದ್ಯ ಹೇಳ್ತಾ ಬಹಳ ಒಂದೇ ಅಂಶವನ್ನು ಹೇಳ್ತದೆ ಕೊನೆಯಲ್ಲಿ, ಕಂದ ನಿಮ್ಮವನೆಂದು ಕಾಣಿರಿ ಎನ್ನುವುದಾಗಿ ಹೇಳ್ತದೆ. ಆದ್ದರಿಂದ ನಮ್ಮ ಎಲ್ಲರ ಬದುಕು ಕೂಡ ಅದು ನಮ್ಮದು ಎನ್ನುವಂತಹ ಪ್ರೀತಿಯಿಂದ ಇರಬೇಕು. ಅಲ್ಲಿ ಬರುವಂತಹ ಗೋಮಾತೆಯ ಮಗು ಕಂದ ಅದು ನಮ್ಮವನೆಂದು ಭಾವಿಸಬೇಕು ಎನ್ನುವುದಾಗಿ ಆ ತಾಯಿ ಪುಣ್ಯಕೋಟಿ ಹೇಳ್ತದೆ ಹುಲಿಯ ಹತ್ತಿರ. ಆ ಜೊತೆಗೆ ತನ್ನ ಉಳಿದ ಹಸುವುಗಳ ಜೊತೆಯೂ ಕೂಡ ಅದು ಮಾತಾಡ್ತದೆ. ಅಂದರೆ ನಾವು ಸಮಾಜದ ಮುಂದೆ ಎಲ್ಲರನ್ನೂ ಕೂಡ ನಮ್ಮವನೆಂದು ತಿಳಿದುಕೊಳ್ಳುತ್ತಾ ಸಾಗಬೇಕು ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಅರ್ಥವನ್ನು ಕೂಡ ಈ ಪದ್ಯ ಹೊಂದಿದೆ. ಜೊತೆಯಲ್ಲಿ ನಾವು ಗಮನಿಸಬೇಕಾದಂತಹ ಅನೇಕ
ಮಾತುಗಳು ಬತ್ತು ಆ ಮೂಲಕವಾಗಿ ಅನೇಕ ಬದುಕಿಗೆ ಬೇಕಾದಂತಹ ನೈತಿಕ ಮೌಲ್ಯಗಳನ್ನು ಈ ಹಾಡು ಹೇಳ್ತಾ ಹೋಗಿದೆ. ಆದ್ದರಿಂದ ಇಲ್ಲಿ ಬರುವಂತಹ ಅನೇಕ ವಿಶಿಷ್ಟವಾದಂತಹ ಅಂಶಗಳು, ಹುಲಿಯ ಕ್ರೌರ್ಯ ಇರಬಹುದು. ಆ ಹುಲಿಯ ಕ್ರೌರ್ಯ ಆ ಪುಣ್ಯಕೋಟಿಯಲ್ಲಿ ನಾನು ನಿನ್ನನ್ನು ತಿನ್ನುತ್ತೇನೆ ಎನ್ನುವುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಆ ತಾಯಿ ಹೇಳ್ತದೆ, ನಾನು ಹೋಗಿ ಹಾಲು ಕೊಟ್ಟು ಮತ್ತೆ ಬರ್ತೇನೆ ಎನ್ನುವಂತಹ ಆ ಸತ್ಯದ ಮಾತು. ಈ ಸತ್ಯದ ಮಾತನ್ನು ಹುಲಿ ಒಪ್ತದೆ. ಇದೂ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಯಾವತ್ತೂ ಕೂಡ ಇನ್ನೊಬ್ಬರ ಮಾತಿನ ಸತ್ಯವನ್ನು ಮರ್ಮವನ್ನು ತಿಳಿದು ನಡೆಯುವುದು ಕೂಡ ಇವತ್ತಿನ ಸಮಾಜಕ್ಕೆ ಅತ್ಯಂತ ಅವಶ್ಯ ಎನ್ನುವಂಥದ್ದು ಆ ಹುಲಿ ನಮಗೆ ಹೇಳಿಕೊಟ್ಟಿದೆ. ಆದ್ದರಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಆಡಿದಂತಹ ಮಾತು ಅದನ್ನು ಸುಳ್ಳು ಎನ್ನುವಂತಹ ನೆಲೆಯಲ್ಲಿ ನಾವು ನೋಡಬಾರ್ದು. ಅದೂ ಕೂಡ ಅದರೊಳಗೂ ಕೂಡ ಸತ್ಯದ ನೆಲೆಯಲ್ಲಿ ನಮ್ಮ ಚಿಂತನೆ ಇರಬೇಕು. ಅದೂ ಕೂಡ ಸತ್ಯ ಆಗಿರ್ತದೆ. ಅದೂ ಕೂಡ ಒಂದು ಮೌಲ್ಯ ಅಲ್ವೇ? ಇಂತಹ ಅನೇಕ ಮೌಲ್ಯಗಳನ್ನು, ಸತ್ಯ ಮಾತಿಗೆ ತಪ್ಪಿ ನಡಿಬಾರ್ದು ಎನ್ನುವಂತಹ ಮಾತಿನ ಜೊತೆಯಲ್ಲಿ ಅನೇಕ ಅಂಶಗಳನ್ನು, ಮಕ್ಕಳನ್ನು ಹೇಗೆ ನೋಡಿಕೊಳ್ಬೇಕು, ಅಹಂಕಾರ ದರ್ಪದಿಂದ ಇದ್ದಾಗ ನಾವು ಅಹಂಕಾರ ದರ್ಪವನ್ನೇ ಮುಂದಿಟ್ಟುಕೊಂಡು ಬದುಕಬಾರದು ಎನ್ನುವಂತಹ ಅಂಶಗಳನ್ನೂ ಹೇಳ್ತಾ ಒಂದು ಒಳ್ಳೆಯ ನೈತಿಕವಾದಂತಹ ಅಡಿಯಿಂದ ಮುಡಿಯವರೆಗೆ, ಬಾಲ್ಯದಿಂದ ಕೊನೆಯವರೆಗೆ ಮನುಷ್ಯನ ಬದುಕು ಹೇಗಿರಬೇಕು ಎನ್ನುವಂತಹ ಎಲ್ಲ ಅಂಶಗಳನ್ನು ಹೇಳ್ತಾ ಪ್ರತಿ ಕ್ಷಣದಲ್ಲೂ ಪ್ರತಿ ಹಂತದಲ್ಲೂ, ಅದು ಬಾಲ್ಯ ಇರಬಹುದು, ಯೌವನ ಇರಬಹುದು, ಗೃಹಸ್ಥ ಜೀವನ ಇರಬಹುದು ಅಥವಾ ವೃದ್ಧಾಪ್ಯ ಇರಬಹುದು, ಜೀವನದ ಎಲ್ಲ ಅವಯವಗಳಲ್ಲೂ ಕೂಡ ಎಲ್ಲ ಹಂತಗಳಲ್ಲೂ ಕೂಡ ಮೌಲ್ಯಗಳನ್ನು ಕಾಪಾಡಿಕೊಳ್ಳುತ್ತಾ ಸಾಗಬೇಕು ಎನ್ನುವಂಥದ್ದನ್ನು ಕನ್ನಡದ ಮಣ್ಣು ಅತ್ಯಂತ ಬಾಲ್ಯದಲ್ಲಿಯೇ ಹೇಳಿಕೊಡ್ತಾ ಹೋಗಿದೆ. ಇಂತಹ ಈ ಪದ್ಯ ನಮ್ಮ ಕರ್ನಾಟಕದ ಅದೆಷ್ಟೋ ಮನೆಗಳಲ್ಲಿ ಬಾಲ್ಯದಲ್ಲೇ ಬಾಯಿಪಾಠ ಮಾಡಿ ಅಂತಹ ಮೌಲ್ಯಗಳನ್ನು ಕನ್ನಡದ ನಾಡು, ಕನ್ನಡದ ಮಕ್ಕಳು ಕಲ್ತಿದ್ದಾರೆ. ಆದ್ದರಿಂದ ಕನ್ನಡದಲ್ಲಿ ಇರುವಂತಹ ಆ ಸಹನೆ, ಕನ್ನಡದಲ್ಲಿ ಇರುವಂತಹ ವೀರತ್ವ ನಿಜಕ್ಕೂ ಕೂಡ ಅಪೂರ್ವವಾದದ್ದು. ಇಂತಹ ಈ ಅಪೂರ್ವವಾದಂತಹ ಅಂಶಗಳೇ ಈ ಕನ್ನಡದ ಬಹಳ ಮುಖ್ಯವಾದಂತಹ ಅಂಶ. ಸತ್ವ, ಅಂತಹ ಸತ್ವಯುತವಾದಂತಹ ಜೀವನವನ್ನು ಕನ್ನಡ ನಾಡು ಬಾಲ್ಯದಿಂದಲೇ ಕಟ್ಟಿಕೊಡುತ್ತಾ ಸಾಗಿದೆ ಎನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದದ್ದು. ಇಂತಹ ಪ್ರಮುಖ ಅಂಶಗಳ ಜೊತೆಯಲ್ಲಿ ಕನ್ನಡ ನಾಡನ್ನು ಗೌರವಿಸಬೇಕು, ಕನ್ನಡ ನಾಡನ್ನು ಬೆಳೆಯಿಸುತ್ತಾ ಸಾಗಬೇಕು, ಜೊತೆಗೆ ನಾವು ಕೂಡ ಬೆಳೆಯುತ್ತಾ ಹೋಗಬೇಕು. ಬೆಳೆಸುವುದು, ಬೆಳೆಯುವುದು ಜೊತೆಗೆ ಇನ್ನೊಬ್ಬರಿಗೆ ಬೆಳಕಾಗುವುದು ಕೂಡ ಬಹಳ ಮುಖ್ಯ. ಇದು ಗೋವಿನ ಹಾಡು ನಮಗೆ ಹೇಳಿಕೊಟ್ಟಿದೆ ಎನ್ನುವುದರ ಜೊತೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶಿಷ್ಟ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.